ದೇಶದ ಪ್ರತಿಯೊಬ್ಬ ನಾಗರಿಕನ ಬಗ್ಗೆ ಸರ್ಕಾರಕ್ಕೆ ಲೆಕ್ಕ ಇರಬೇಕು. ಅವನ ವಿದ್ಯಾಭ್ಯಾಸ, ಅವನ ಇನ್ಕಮ್ಮು, ಅವನ ಜಾತಿ, ಅವನ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಎಲ್ಲವೂ ಕೂಡ ಬೇಕಾಗಿರ್ತಕ್ಕಂಥ. ಆ ಮುಖಾಂತರ ದೇಶದಲ್ಲಿ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ನಾಗರಿಕನ ಡೇಟಾ ಒಂದು ಸರ್ಕಾರಕ್ಕಿದ್ರೆ ಇಡೀ ದೇಶದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿರ್ತಕ್ಕಂಥದ್ದು ಮತ್ತು ಬಜೆಟ್ನಲ್ಲಿ ಕೂಡ ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಯೋಜನೆಗಳ ಘೋಷಣೆ ಮಾಡಲಿಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಹೇಳಾಗುತ್ತೆ. ಇಂಥ ಸಂದರ್ಭದಲ್ಲಿ ತಾವು ಇದನ್ನು ಒಪ್ತೀರಾ ಅಥವಾ ವಿರೋಧಿಸ್ತೀರಾ? ಈಗ ಮೊದಲನೇದಾಗಿ ಯಾಕಂತೇಳಿದ್ರೆ ನೀವು ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದರು. ಜಾತಿ ಗಣತಿ ಆದರೆ ಪ್ರತಿಯೊಂದು ಜಾತಿಯ ಲೆಕ್ಕಾಚಾರ ಸಿಗುತ್ತೆ. ಯಾವ ಜಾತಿ ಎಷ್ಟಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು, ಸಾಮಾಜಿಕ ಸ್ಥಿತಿಗತಿ ಏನು, ಎಲ್ಲವೂ ಕೂಡ ಲೆಕ್ಕ ಸಿಗುತ್ತೆ. ಖಂಡಿತ ಕೇಂದ್ರ ಸರ್ಕಾರ ಅದರ ಮೊದಲನೇ ಹೆಜ್ಜೆಯಾಗಿ ಹಿಂದುಳಿದ ವರ್ಗ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿರೋ ನಮ್ಮ ಸರ್ಕಾರ, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದ್ರು 10 ವರ್ಷ ಆಯಿತು ಅದ್ರ ದತ್ತಾಂಶ ತೊಗೊಂತ, 10 ವರ್ಷ ಯಾಕೆ ಡಿಲೇ ಆಯ್ತು ಅಂತಲೂ ಹೇಳ್ತಾ ಇಲ್ಲ. ಅವರು 162 ಕೋಟಿ ಖರ್ಚು ಮಾಡಿದ್ದಾರೆ. ಇರಿ, ಕಾಂತರಾಜು ಏನು ಸನ್ಮಾನ್ಯ ಶ್ರೀ ಕಾಂತರಾಜುರವ್ರು ಸೈನೇ ಮಾಡಿಲ್ಲ. ಅದಕ್ಕೆ ಇವ್ರು ಯಾವ ದತ್ತಾಂಶ ತುರ್ಕಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಮೇಲ್ವರ್ಗ ಒಂದೇ ವಿರೋಧ ಮಾಡಲಿಲ್ಲ ಇದಕ್ಕೆ. ಅಲೆಮಾರಿ ಅರೆ ಮಾರಿ ಹಿಂದುಳಿದ ವರ್ಗ ಸ್ವಾಮೀಜಿಗಳು ಕೂಡ ವಿರೋಧ ಮಾಡಿದ್ದಾರೆ. ನಮ್ಮ ಮುಂದೆ ಇದೆ. ಇನ್ನೆಷ್ಟು ಬೋಗಸ್ ನಡೆದಿರ್ಬೋದು ಇದರಲ್ಲಿ. ಮಾಡಂಗಿದ್ರೆ ಎಲ್ರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಧ್ಯೇಯದಲ್ಲಿ ನಾವು ಹೋಗ್ತಾ ಇರೋದು. ಇವ್ರಂಗೆ ಇಷ್ಟ ಬಂದಂಗೆ ದತ್ತಾಂಶ ಸೇರ್ಕೊಂಡು ಕಾಂತರಾಜು ಸೈನೇ ಮಾಡಿಲ್ಲ. ಅದಕ್ಕೆ ಹೆಂಗ್ ಒಪ್ತೀರಾ ಆಯೋಗದ ವರದಿನ? ಈಗ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಅವರು ಏನು ಚುನಾವಣೆ ದೃಷ್ಟಿ ಆಲೋಚನೆ ಇಟ್ಟರೆ ವರದಿಯನ್ನು ಕದ್ದವ್ರು ಯಾರು? ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಕದ್ದಿದ್ದಾರೆ ಅಂತ ಹೇಳ್ತಾ ಇಲ್ಲ. ಇರೋ ವರದಿಗೆ ಇವ್ರ ದತ್ತಾಂಶ ಇವ್ರು ಹೆಂಗ್ ಬೇಕೋ ಹಂಗೆ ದತ್ತಾಂಶ ತುರ್ಕಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಿ. ಕಾಂತರಾಜು ಯಾಕೆ ಸೈನ್ ಮಾಡಿಲ್ಲ? ಆಯೋಗ ಹೆಂಗ್ ಒಪ್ತಾರೆ ಇರೋ ವರದಿನ? ತಾವು ಜಾತಿ ವಿರೋಧಿನಾ? ಸರ್, ಜಾತಿ ವಿರೋಧಿ ಅಲ್ಲ, ಅದು ಪಾರದರ್ಶಕವಾಗಿ ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಮಾಡಿದ್ರೆ ನಾವು ಒಪ್ತೀವಿ ವಿನಃ ಇವರು ಮಾಡಿರೋದು ಅವೈಜ್ಞಾನಿಕವಾಗಿದೆ ಅಂತ ಖುದ್ದು ಅಲ್ಲಿ ಬಂದಿದೆ ಸಿದ್ದರಾಮಯ್ಯನವರ ಜಾತಿ ಗಣತಿ. ಅವರ ನೋಡಿ, ಇದೊಂದು ಒಳ ಮೀಸಲಾತಿ. ನನ್ನ ಮನೆ ಮುಂದೆ ಒಬ್ಬರು ಮುಸ್ಲಿಂ ಯಾರು ಇಲ್ಲ ರೀ. ನಮ್ಮ ಮನೆ ಉದ್ದು ಕೊಂಡಿಸ್ಬಿಟ್ಟಾಗಿದ್ದಾರೆ. ಇದು ಮಾಡ್ತಿರೋದು ಇವರು. ಯಾರಿಗೋ ಒಂದು ಹುಡುಗರು ಕಾಸು ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ. ಹಾಕ್ರಿ, ನಾವ್ ಯಾಕೆ ಹಾಕ್ಬೇಕು? ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ ಅಂದ್ಮೇಲೆ ನಾವ್ ಯಾಕ್ರಿ ಹಾಕ್ಬೇಕು ಸ್ಕ್ಯಾನ್? ಇದು ಮಾಡ್ತಿರೋದು ಅದು ಒಳ ಮೀಸಲಾತಿ ಮಾಡ್ತಿರ್ತಕ್ಕಂಥದ್ದು ನಿಮ್ಗಲ್ಲ. ಅದು ಯಾರು ಆ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ನಾನು ಕೇಳ್ತೀನಿ, ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇಲ್ಲ. ಇದು ಸತ್ಯ. ಬೇಕಾದ್ರೆ ಹೇಳ್ತಾರೆ. ಒಂದು ವೇಳೆ ನೀವು ಆಗಿದ್ರೆ, ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ನೀವು ಯಾವ ಜಾತಿ, ಅವ್ರು ಆಗಿದ್ರೆ ಅದಕ್ಕಾಗಿ ನೋಡಿ ಇಲ್ಲಿ ಅವರು ಸ್ಕ್ಯಾನ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ 8 ಮನೆ ಇದೆ. 8 ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇದೆ. ಬಾಕಿ ಅವರೆಲ್ಲ ಇರೋರೆಲ್ಲ ಹಿಂದೂಗಳೇ. ಅಲ್ಪಸಂಖ್ಯಾತರು ಅವ್ರಿಗೆ ಪರಿಶಿಷ್ಟ ಜನ ಸೇರ್ತಾರ? ಅವ್ರು OBC ಸೇರ್ತಾರ ತಾನೆ? ಅವ್ರಿಗೆ ಹೆಂಗ್ರೆ ಎಣಿಸ್ಬಿಟ್ಟು ಹೋಗ್ತೀರಾ? ಪ್ರತಿ ಒಂದು ಮುಸ್ಲಿಮರ ಮನೆ ಮುಂದೆ ಇದು ನಡೆಸಿದ್ದೀರಾ? ಇದು ಸತ್ಯ. ಬೇಕಾದ್ರೆ ಯಾರೇ ಸಾವಿರ ಕ್ಷೇತ್ರ ಬನ್ನಿ, ಶಾಂತಲಾ ನಗರ್ ವಾರ್ಡ್ ನಂಬರ್ 3 ಬನ್ನಿ ನಮ್ಮ ಮನೆ ಮುಂದೆ. ನಾವು ಸುಳ್ಳು ಹೇಳ್ಕೊಂಡು ಹೇಳಲ್ಲ ರಾಜಕೀಯ. ಇದು ಸತ್ಯ. ಒಳ ಮೀಸಲಾತಿ ಹೆಸರಲ್ಲಿ ಈ ತರ ಮಾಡ್ತಿರೋ ತಪ್ಪು. ಮಾಡ್ಲಿ, ಅವರು ವೈಜ್ಞಾನಿಕವಾಗಿ ಮಾಡ್ಲಿ. ಜಾತಿ ಸಮೀಕ್ಷೆ ಅನ್ನೋದು ಈ ದೇಶಕ್ಕೆ ಪ್ರಸ್ತುತ ಹೌದಾ ಅಲ್ವಾ? ಯಾಕಂತ ಹೇಳಿದ್ರೆ ನೀವು ನಿಮ್ಮ ಓದು ಹಿನ್ನೆಲೆ, ನಿಮ್ಮ ಇನ್ಕಮ್ ಟ್ಯಾಕ್ಸು, ನಿಮ್ಮ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಎಲ್ಲವೂ ಕೂಡ ಒಂದು ಸಿಕ್ಕಿದ್ರೆ ಒಂದು ಸರ್ಕಾರಕ್ಕೆ ಇದರಿಂದ ಭಾಳಷ್ಟು ಅನುಕೂಲ ಅಲ್ವಾ? ಸರ್, ಇದನ್ನು ದಯವಿಟ್ಟು ಇವರೆಲ್ಲ ಅರ್ಥ ಮಾಡ್ಕೋಬೇಕು. ನಾವು BJP ಬಂದು ಇದನ್ನು ವಿರೋಧ ಮಾಡ್ತಾ ಇಲ್ಲ ಸರ್. ಯಾರು ಮಾಡಿದ್ರು ಇದು ಸ್ವಾಗತಾರ್ಹ. ಆದರೆ ಇದು ವೈಜ್ಞಾನಿಕವಾಗಿ ಮಾಡಲಿ ಅನ್ನೋದಷ್ಟೇ ನಮ್ಮ ಹತ್ರ ಇರೋದು. 163 ಕೋಟಿ ಏನಿದೆ, ಇವರು ಏನಿದನ್ನು ಒಳಗಡೆ ಹಾಕಿ ಸರ್, ಇದನ್ನು ಮುಂಚೆ ಒಪ್ಕೊಳ್ಳೋದಲ್ಲ. ಇದೆಲ್ಲರೂ ಒಪ್ಕೊಂಡಿದ್ದಾರೆ ಇದನ್ನು, ನಾವು ಅಂತಲ್ಲ. ಇದು ಯಾರೇ ಮಾಡಿದ್ರು ನಿಯತ್ತಿಂದ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಇವಾಗ ಕಾಂತರಾಜ್ ಕಮಿಷನ್ ಅವರು ಏನು ಒಂದು ಸಿಗ್ನೇಚರ್ ಇಲ್ದೇನೆ 163 ಕೋಟಿ ತೆರಿಗೆ ಹಣ, ಅಂದರೆ ಈ ನಮ್ಮ ಪಬ್ಲಿಕ್ ಹಣನ ಇವ್ರು ಉಪಯೋಗಿಸ್ಕೊಂಡು ಅದನ್ನು ಮೂಲೆಗೆ ಇಟ್ಬಿಟ್ರಲ್ಲ, ಅದು ಎಲ್ಲರಿಗೂ ಡೌಟ್ ಬಂದಿರೋದು. ಇವಾಗ ಕಾಂತರಾಜ್ ಕಮಿಷನ್ ವರದಿಯನ್ನು ಒಪ್ಪಲಿಲ್ಲ ಅಂದರೆ ಅದು ಅನ್ಸೈಂಟಿಫಿಕ್ ಅಂತ ಅರ್ಥನಾ? ಯಾಕಂತೇಳಿದ್ರೆ ನಿಮ್ಮದೇ ನಾಯಕರು ಅದನ್ನು ಒಪ್ಪಲಿಲ್ಲ, ನಿಮ್ಮದೇ ನಾಯಕರು ಸಮೀಕ್ಷೆಗೆ ಸೂಚನೆಯನ್ನು ಕೊಟ್ಟರು ಅನ್ನೋ ಮುಖಾಂತರ ಇದರ ಅರ್ಥ ಏನು ಅಂತೇಳಿ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವು ಈ ಜಾತಿ ಸಮೀಕ್ಷೆಯನ್ನು ಯಾವ ರೀತಿ ನೋಡ್ತೀರ ತಾವು ಕಾಂಗ್ರೆಸ್ನ ನಾಯಕರಾಗಿ? ಚಿದಾನಂದ್ ಸರ್, ಮೊದಲು ನಾವು ಒಂದು ಅರ್ಥ ಮಾಡ್ಕೋಬೇಕು. ಈ BJPಯವರ ಮನಸ್ಥಿತಿ ಇದೆಯಲ್ಲ, ಇವರಷ್ಟು ಹೀನಾಯ ಮನಸ್ಥಿತಿ ಯಾರಿಗೂ ಇಲ್ಲ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಜಾತಿ ಗಣತಿ ಏನಾದರೂ ಆದರೆ BJP ಪಕ್ಷ ಈ ರಾಜ್ಯದಿಂದ ಧೂಳಿಪಟ ಆಗುತ್ತೆ. ಇವತ್ತು ಹಿಂದುಳಿದವರು
ಅಲ್ಪಸಂಖ್ಯಾತರು, ದಲಿತರು ಈ ರಾಜ್ಯದ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯ ಪರವಾಗಿದ್ದಾರೆ. ಈ ಬಿಜೆಪಿ ಮತ್ತು RSS ಅವರ ಮನಸ್ಥಿತಿ ಇದೆಯಲ್ಲ, ಇವರಷ್ಟು ನೀಚ ಮನಸ್ಥಿತಿ ನಿಜವಾಗ್ಲೂ ಇಲ್ಲ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಜಾತಿ ಗಣತಿ ಏನಾದ್ರು ಈ ರಾಜ್ಯದಲ್ಲಿ ಆದ್ರೆ ಬಿಜೆಪಿ ಮತ್ತು RSS ಈ ರಾಜ್ಯದಿಂದ ಓಡಿಸ್ತಾರೆ. ಯಾಕಂದ್ರೆ ಇವತ್ತು ನೋಡಿ, ಯಾವುದೇ ದಲಿತರನ್ನಾಗಲಿ ಇವತ್ತು ಈ ರಾಜ್ಯದಲ್ಲಿ ಯಾವುದೇ ದಲಿತರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವರು ದೇವಸ್ಥಾನದ ಗರ್ಭಗುಡಿಗೆ ಹೋಗಕ್ಕೆ ಎಸ್ ಮೇಡಮ್. ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿಗೆ ಮಾಡುತ್ತೆ, ಇವ್ರು ಯಾಕೆ ಮಾಡ್ತಿದ್ದಾರೆ? ಅದು ಕೇಂದ್ರ ಸರ್ಕಾರದ ಕೆಲಸ. ಇದು ಸುಳ್ಳು. ರಾಜ್ಯ ಸರ್ಕಾರ ಮಾಡಬಾರ್ದು ಅಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇವತ್ತು ನಿಮ್ಮ ನೀಚ ಮನಸ್ಥಿತಿಯನ್ನು ಬಿಚ್ಚಿಡ್ಲಿ. ಇವತ್ತು ಮತ್ತೊಮ್ಮೆ ನೀವು ಸಮೀಕ್ಷೆ ಮಾಡಿ ಈ ರಾಜ್ಯದ, ಕರ್ನಾಟಕ ರಾಜ್ಯದ ಜನತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಬಟ್ ಆದರೆ ಇವತ್ತು ಹಿಂದುತ್ವ ಎಲ್ಲಿ ಕಳೆದೋಗುತ್ತೋ, ನಮ್ಮ ಮತ ಬ್ಯಾಂಕ್ ಎಲ್ಲಿ ಹೋಗುತ್ತೋ ಅಂತೇಳಿ ಇವತ್ತು ರಾಜ್ಯದಲ್ಲಿ ಹಿಂದುತ್ವ ಅನ್ನೋ ಒಂದು ಹೆಸರಿನಲ್ಲಿ ಇವತ್ತು ದಲಿತರನ್ನ, ಮುಸ್ಲಿಮರನ್ನ, ಹಿಂದುಳಿದವ್ರನ್ನ ಒಡೆದಾಡುವ ನೀತಿಗೆ ಇವತ್ತು ನೀವು ಮುಂದೆ ಬರ್ತಾ ಇದ್ದೀರಾ. ಜಾತಿ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿ, ಜಾತಿ ಹೆಸರಿನಲ್ಲಿ ಮತ ಬ್ಯಾಂಕನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಒಂದು ಹಿಂಬಾಗಿಲಿನ ಜಾತಿ ಸಮೀಕ್ಷೆಯ ಒಂದು ಪ್ರಯತ್ನವಾ? ಸರ್, ಖಂಡಿತ ಇಲ್ಲಿ ಯಾವುದು ನಡೀತಾ ಇಲ್ಲ. ಬಟ್ ಇಲ್ಲಿ BJP ಕೆಲವರು ಬಂದಿದ್ದಾರಲ್ಲ, ಕನಿಷ್ಠ ಜ್ಞಾನ ಇಲ್ಲ. ಭಾರತ ದೇಶದ ಜನಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಒಬ್ಬರು ಹೇಳ್ತಾರೆ 165 ಕೋಟಿ ಅಂತಾರೆ, ಒಬ್ಬರು ಹೇಳ್ತಾರೆ 160 ಕೋಟಿ ಹೇಳ್ತಾರೆ. 139ರಿಂದ 140 ಕೋಟಿ ಜನಸಂಖ್ಯೆ ಇರೋದು. ಸರ್, ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅದೇ BJP ಪಕ್ಷದ ಒಬ್ಬ ಶಾಸಕ ಚಿದಾನಂದ್ ಸರ್, BJP ಪಕ್ಷದ ಒಬ್ಬ ಶಾಸಕ ನಾಗ್ಪುರದಲ್ಲಿ RSS ಕಚೇರಿಯಲ್ಲಿ ಬಿಟ್ಟಿಲ್ಲ. ಇವ್ರು ಎಷ್ಟು ದಲಿತ ವಿರೋಧಿಗಳು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಗೂಳಿಹಟ್ಟಿ ಶೇಖರ್ಗೆ ನಾಗ್ಪುರದಲ್ಲಿ RSS ಕಚೇರಿಯಲ್ಲಿ ಒಳಗಡೆ ಬಿಟ್ಟಿಲ್ಲ. ಇವ್ರು ಬಂದು ಇವತ್ತು ಇಲ್ಲಿ ಪುಂಗ್ತಾರೆ. ಇವರು BJP ನಮ್ಮ ಮುಂದೆ ಬಂದು ಇಲ್ಲಿ ಪುಂಗ್ತಾರೆ, ನಾವು ಎಲ್ಲ ಒಂದು ಅಂತ. ಆದರೆ ಭಾರತೀಯರು ನಾವೆಲ್ಲ ಒಂದು ಅಂತ. ಕಾಂಗ್ರೆಸ್ ಪಕ್ಷ ಮಾತ್ರ ದಲಿತರಿಗೆ, ಅಹಿಂದ ವರ್ಗಕ್ಕೆ ಮಾತ್ರ. ಏನು ಸರ್? ಅಂಬೇಡ್ಕರ್ ಅವ್ರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇದೇ ಅಂಬೇಡ್ಕರ್ನ ಇಡೀ ದೇಶದ ಜನಕ್ಕೆ ಗೊತ್ತು. ಇದೆ ಕಾಂಗ್ರೆಸ್ನವ್ರು 2 ಬಾರಿ ಸೋಲಿಸ್ತವ್ರು ಇವರು. ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಅಂಬೇಡ್ಕರ್ ಅವ್ರಿಗೆ ಮರಣಾನಂತರ ಜಾಗ ಕೊಡ್ಲಿಲ್ಲ ಇವರು. ಅಂಬೇಡ್ಕರ್ ಬಗ್ಗೆ 5 ಪಂಚತೀರ್ಥ ಮಾಡಿದವರು ನಾವು BJP ಅವರು, ನರೇಂದ್ರ ಮೋದಿ ಅವರು. ಸಂವಿಧಾನ ತಿರ್ಚಿದವ್ರು ಇವರು. ಇಬ್ಬರು ಪ್ರಧಾನಮಂತ್ರಿ ತಮಗೆ ತಾವೇ ಭಾರತ ರತ್ನ ಕೊಟ್ಕೊಂತಾರೆ. 50 ವರ್ಷ ಆದ್ರೂ ಭಾರತ ರತ್ನ ಸರ್ ಅವಿವೇಕ ಅಂತ ಹೇಳ್ಕೊತಾರ, ಅವ್ರಿಗೆ ಅದು ಪಾಪ, ನಮ್ಗಲ್ಲ. ಅವ್ರಿಗೆ ಎಸ್ ಸರ್, ಈ ಸಮೀಕ್ಷೆ ಅಂತ ಒಪ್ತೀರಾ ಸರ್? ದಲಿತರು ಮಂತ್ರ ಹೇಳೋದಕ್ಕೆ ಮೊದಲು ಕಿವಿಗೆ ಸೀಸಾ ಒಯ್ದಾರೆ ಯಾರು ಅಂತ ಇವ್ರು ಉತ್ತರ ಕೊಡಬೇಕು. ಒಂದು. ಎರಡನೇದು, ಇವತ್ತು ಜಾತಿ ಸಮೀಕ್ಷೆಯನ್ನ ನಾವು ಸಂಪೂರ್ಣ ಒಪ್ತೀವಿ. ಆದರೆ ಈ ಜಾತಿ ಸಮೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಆಗಬಾರ್ದು. ಒಂದು ಮೂಲಭೂತವಾಗಿ ಆಗಬೇಕಾಗಿದೆ. ಇವತ್ತು ಕಾಂಗ್ರೆಸ್ನವರಿಗೆ ಇವತ್ತು ಕಾಂತರಾಜ್ ವರದಿಯನ್ನು ರಿಲೀಸ್ ಮಾಡಬೇಕಾಗಿತ್ತು. BJP ವಿರೋಧ ಮಾಡಿದ್ರು ಅಂತೇಳಿ ನೀವು ನಿಲ್ಲಿಸಿದ್ದು ಅದು ಶುದ್ಧ ಸುಳ್ಳು. ನಿಮ್ಮ ಪಕ್ಷದವರು ವಿರೋಧ ಮಾಡಿದಂಥದ್ದು ಸುಳ್ಳು. ಹಾಗಾಗಿ ಜಾತಿ ಸಮೀಕ್ಷೆ ಕೇವಲ ರಾಜಕೀಯಕ್ಕೋಸ್ಕರ ಆಗಬಾರ್ದು. ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ಅವ್ರ ಮೂಲ ಉದ್ಯೋಗ, ಅವರಿಗೆ ಬೇಕಾಗಿರ್ತಕ್ಕಂಥ ಆಸ್ತಿ ಇದೆಲ್ಲ ಆಗಬೇಕು ಅಂತ ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಇವ್ರು ಅಧಿಕಾರ ಹೆಂಗೆ ಕಳ್ಕೊಂಡ್ರು, ಕೇರಳದಲ್ಲಿ ಅಧಿಕಾರ ಇದ್ದಾರೆ, ಅವ್ರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು. ಪಶ್ಚಿಮ ಬಂಗಾಳದಲ್ಲಿ 34 ವರ್ಷ ಆಡಳಿತ ಮಾಡಿದೀವಿ. ನಿಮ್ಮ ಸುಳ್ಳಿದೆಯಲ್ಲ, ಸುಳ್ಳು, ಒಂದು ಸುಳ್ಳನ್ನ 100 ಸಲ ಹೇಳಿ ಸತ್ಯ ಮಾಡೋಂಥ ನೀತಿ ಇದೆಯಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವು ಎಲ್ರಿಗೂ ಭೂಮಿ ಕೊಟ್ಟಿದ್ದೀವಿ, ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ. ಕೇರಳದಲ್ಲಿ ಇವತ್ತು ಸಾಮಾಜಿಕ ನ್ಯಾಯ, ಪಶ್ಚಿಮ ಬಂಗಾಳದಲ್ಲಿ ಇದ್ವಿ, ನಿಮ್ಮಂತ ಲೋಟಿ ಕೇರಳ ಕುಸ್ತಿ, ಡೆಲ್ಲಿಲಿ ದೋಸ್ತಿ. ಇವ್ರದ್ದು ನಾಚಿಕೆ ಆಗಿ ಇವ್ರದ್ದು ಬಡ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿಸ್ತವ್ರು ಇವರು. ಹೇಳ್ತಿದ್ದೀವಿ, ಎಲ್ಲಿ ದೋಸ್ತಿ ಮಾಡ್ತೀವಿ ಅಲ್ಲಿ ದೋಸ್ತಿ ಜಾಗದಲ್ಲಿ ವಿರೋಧ ಮಾಡ್ತೀವಿ. ಆದ್ರೆ ನಿಮ್ ತರ ಧರ್ಮ, ಜಾತಿ ವಿರೋಧವನ್ನ ನಾವು ಯಾವತ್ತೂ ಒಪ್ಪೋದಿಲ್ಲ. ಇವತ್ತು ಹಿಂದೂಗಳ ಹೆಸರಲ್ಲಿ ಇವತ್ತು ದೇಶಕ್ಕೆ ಬೆಂಕಿ ಹಚ್ಚ BJPನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ದೇಶಕ್ಕೆ ಬೆಂಕಿ ಹತ್ತಿದ್ದೀರಾ ನೀವು? ಜೈ. ಯಾರು ಈ ದೇಶಕ್ಕೆ ಬೆಂಕಿ ಹಚ್ಚಿರೋದು? ಹಿಂದೂ ಸಮಾಜನ ಒಡೆಯುವಂತ ಕೆಲಸ ಮಾಡ್ತಿದ್ದೀರಾ. ಇದು ಸಿದ್ದರಾಮಯ್ಯವರ ಷಡ್ಯಂತರ. ಜಾತಿಗಳನ್ನು ಒಡೆದಾಳುವ ನೀತಿ ಇವತ್ತು ನಿನ್ನೆದಲ್ಲ. ಲಾಸ್ಟ್ ಟೈಮ್ ಕೂಡ ಏನ್ ಮಾಡಿದ್ರೆ, ಎಲೆಕ್ಷನ್ ಟೈಮಲ್ಲಿ 2017ರಲ್ಲಿ ಬಂದಾಗ ಟೇಬಲ್ ಮಾಡಿದ್ರ ನೀವು. 2023ರಲ್ಲಿ ಏನ್ ಮಾಡಿದ್ರು? ಇವತ್ತು 2025ರಲ್ಲಿ ಸುಳ್ಳು ಹೇಳ್ಕೊಂಡು ಸುತ್ತಾ ಇದ್ದೀರಾ. ಸುಳ್ಳು ಹೇಳ್ಕೊಂಡು ತಾವು
ಈ ರೀತಿ ಮುಂದುವರಿತಿದ್ದೀರಾ ಅಂತ? ಅಂಬೇಡ್ಕರ್ಗೆ ಅತಿ ಹೆಚ್ಚು ಅವಮಾನ ಮಾಡಿದ ಯಾರಾದಿದೆ ಅದು ಬಿಜೆಪಿಗರು. ಅವರ ಸಂವಿಧಾನ ಪುಟಗಳನ್ನ ಅರ್ಧಾಕ್ತವ್ರು ಇವರು. ನೀಚಗಾಡಿ ಬಿಜೆಪಿಗರು ಮಾತಾಡ್ತಾರೆ, ಕಾಂಗ್ರೆಸ್ ಮೇಲೆ ಅಪವಾದ ಮಾಡ್ತಾರೆ. ನಾವು ಸಂವಿಧಾನದಲ್ಲಿ ರಚನೆ ಮಾಡುವಂತ ಆಯೋಗದಲ್ಲಿ ಅಂಬೇಡ್ಕರ್ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ, ಕರಡು ಸಮಿತಿ ಅಂತೇಳಿ. ಎರಡನೇ ವಿಚಾರ, 2 ಸರ್ತಿ ರಾಜ್ಯಸಭಾ ಮೆಂಬರ್ ಮಾಡಿದೀವಿ. ಮೂರನೇದು ವಿಶ್ವ ಹಿಂದೂ ಪರಿಷತ್ ಸೋಲ್ಸಿರೋದು ಇದೇ ಅಂಬೇಡ್ಕರ್ ಅವರು ಬರ್ಕೊಂಡಿರೋ ಪುಟದಲ್ಲೇ ಇದೆ, ಬೇಕಾದ್ರೆ ತಂದು ತೋರಿಸ್ತೀನಿ ಅವ್ರಿಗೆ.